ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಡಿಜಿಟಲ್. ನಾನು ಚಂದನಾ ಶೆಟ್ಟಿ. ಸದ್ಯಕ್ಕೆ ಇಡೀ ದೇಶದಲ್ಲಿ ಸದ್ದಾಗ್ತಾ ಇರೋ ವಿಚಾರ ಏನಂದ್ರೆ ಅದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಅದು ಒಂದು ಬಾರಿ ಅಲ್ಲ, 4 ಬಾರಿ. ಜಸ್ಟ್ 10 ದಿನಗಳ ಅಂತರದಲ್ಲಿ ತೈಲ ದರ 4 ಬಾರಿ ಏರಿಕೆಯಾಗಿ ಜನಸಾಮಾನ್ಯರ ನಿದ್ದೆಗೆಡಿಸಿದೆ. ಸದ್ಯಕ್ಕೆ ಬೆಂಗಳೂರಲ್ಲಿ 1 ಲೀಟರ್ ಪೆಟ್ರೋಲ್ 108.09 ರೂಪಾಯಿ ಆಗಿದ್ರೆ ಡೀಸೆಲ್ ದರ 98.80 ಪರ್ ಲೀಟರ್ಗೆ ಸಿಗ್ತಾ ಇದೆ. ಹಾಗಾದ್ರೆ ಈ ದರ ಏರಿಕೆಗೆ ಮುಖ್ಯ ಕಾರಣ ಏನು? ಇದು ತುಂಬಾ ಮುಖ್ಯವಾಗುತ್ತೆ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದೆ. ಮಧ್ಯಪ್ರಾಚ್ಯದ ಉದ್ವಿಗ್ನ ಪರಿಸ್ಥಿತಿ ಮತ್ತು ಭಾರತದ ಆಮದು ವೆಚ್ಚ ಹೆಚ್ಚಳ ಆಗಿದೆ. ಯಾಕಂದ್ರೆ ಹಾರ್ಮೋಸ್ ಜಲಸಂಧಿ ಬಂದ್ ಆಗಿದ್ರಿಂದ ಸಪ್ಲೈ ಚೈನ್ ನಲ್ಲಿ ವ್ಯತ್ಯಾಸ ಆಗಿತ್ತು. ಇಷ್ಟು ದಿನ ಕೇಂದ್ರ ಸರ್ಕಾರ ತೈಲ ಕಂಪನಿಗಳ ಮೇಲೆ ಅದರ ಹೊರೆಯನ್ನ ಹಾಕಿತ್ತು. ಅಂದಾಜು ಹೇಳೋದಾದ್ರೆ ಏಕಾಏಕಿ ದರ ಏರಿಕೆ ಮಾಡದ ಕಾರಣ ತೈಲ ಕಂಪನಿಗಳೇ ದಿನಕ್ಕೆ 700ಕ್ಕೂ ಹೆಚ್ಚು ಕೋಟಿ ನಷ್ಟವನ್ನ ಅನುಭವಿಸ್ತಾ ಇದ್ವು. ಅಂದ್ರೆ ಏಕಾಏಕಿ ಜನರ ಮೇಲೆ ಹೊರೆಯನ್ನ ಹಾಕದೆ ಹಂತ ಹಂತವಾಗಿ ದರ ಏರಿಕೆ ಮಾಡಲಾಯಿತು. ಮತ್ತೊಂದು ವಿಚಾರ ಏನಂದ್ರೆ ಈ ತೈಲ ಬೆಲೆ ಏರಿಕೆಯಿಂದ ಸಾಕಷ್ಟು ಉದ್ಯಮಗಳ ಮೇಲೂ ಇದರ ಎಫೆಕ್ಟ್ ಬೀಳ್ತಾ ಇದೆ. ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ಟೆನ್ಷನ್ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಿಂದ ಮೊದಲಿಗೆ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ. ಲಾರಿ, ಬಸ್, ಆಟೋ, ಟ್ಯಾಕ್ಸಿ ದರಗಳು ಹೆಚ್ಚಾಗೋ ಸಾಧ್ಯತೆ ತುಂಬಾ ಇದೆ. ಇನ್ನು ತರಕಾರಿ, ಹಣ್ಣು, ಹಾಲು ಸೇರಿದಂತೆ ದಿನಸಿ ವಸ್ತುಗಳ ಬೆಲೆ ಏರಿಕೆ ಭೀತಿ ಉಂಟಾಗಿದೆ. ಶಾಲಾ ಬಸ್ ಶುಲ್ಕ ಮತ್ತು ದಿನನಿತ್ಯ ಪ್ರಯಾಣ ವೆಚ್ಚ ಹೆಚ್ಚಾಗುತ್ತೆ. ಆನ್ಲೈನ್ ಫುಡ್ ಡೆಲಿವರಿ ಮತ್ತು ಕೊರಿಯರ್ ಚಾರ್ಜ್ ಕೂಡ ಹೆಚ್ಚಾಗಬಹುದು. ರೈತರಿಗೆ ಡೀಸೆಲ್ ವೆಚ್ಚ ಹೆಚ್ಚಾಗಿ ಕೃಷಿ ಖರ್ಚು ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇನ್ನು ಟ್ರ್ಯಾಕ್ಟರ್, ಪಂಪ್ ಸೆಟ್ ಮತ್ತು ಸಾಗಣಾ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಸಿಮೆಂಟ್, ಮಣ್ಣು, ಕಬ್ಬಿಣ ಸಾಗಣಾ ವೆಚ್ಚ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ. ಇನ್ನು ಸಣ್ಣ ವ್ಯಾಪಾರಿಗಳು, ಅಂಗಡಿಗಳಿಗೆ ಹೆಚ್ಚುವರಿ ಹೊರೆ ಬೀಳುತ್ತೆ. ಕಾರ್ಖಾನೆ, ಕೈಗಾರಿಕೆಗಳಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತೆ. ಬ್ಯಾಗ್, ಶೂ, ಬಟ್ಟೆ, ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯೂ ಏರಿಕೆಯಾಗುತ್ತೆ. ಹೋಟೆಲ್ನಲ್ಲಿ ತಿಂಡಿ ತಿನಿಸು ಬೆಲೆಯೂ ದುಬಾರಿಯಾಗೋ ಸಾಧ್ಯತೆ ಇದೆ. ಮಧ್ಯಮ ವರ್ಗದ ಜನರ ತಿಂಗಳ ಬಜೆಟ್ ಮೇಲೆ ನೇರ ಪರಿಣಾಮ ಬೀಳುತ್ತೆ. ಏನೇ ಹೇಳಿ, ತಜ್ಞರ ಪ್ರಕಾರ ಪೆಟ್ರೋಲ್ ದರ 120 ರೂಪಾಯಿವರೆಗೂ ಏರಿಕೆಯಾಗೋ ಲಕ್ಷಣಗಳಿದ್ದು ಹಂತ ಹಂತವಾಗಿ ತೈಲ ಕಂಪನಿಗಳು ಹಾಗೂ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಲಿವೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ವಾಸ್ತವ ಗಮನಿಸಿದ್ರೆ ತಿನ್ನೋ ಅನ್ನದಿಂದ ಹಿಡಿದು ಗಾಡಿಗೆ ಹಾಕೋ ಪೆಟ್ರೋಲ್ ವರೆಗೂ ಎಲ್ಲದರ ವಸ್ತುಗಳ ಬೆಲೆ ದುಬಾರಿ ಆಗ್ಬಿಟ್ರೆ ಬದುಕೋದು ಹೆಂಗ ಸ್ವಾಮಿ ಅಂತ ಜನ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.